ಮುಖ್ಯಾಂಶಗಳು. ವಿಮಾ ಸಂಸ್ಥೆ ಖಾಸಗೀಕರಣಗೊಳಿಸಲು ಹೊರಟ ಸರ್ಕಾರದ ಕ್ರಮಕ್ಕೆ ವಿರೋಧಿಸಿ ಮಾರ್ಚ್ 18ರಂದು ರಾಷ್ಟ್ರವ್ಯಾಪಿ ಮುಷ್ಕರ. ಎಂ ರವಿ. ಆತ್ಮನಿರ್ಭರ ಭಾರತ ಯೋಜನೆಗೆ ಎಲ್ಐಸಿ ಕಂಪನಿ ಮಾದರಿ, ಜನರ ಹಿತ ಕಡೆಗಣಿಸಿ ವಿಮಾ ಕಂಪನಿ ಖಾಸಗೀಕರಣ ಮಾಡಲು ಹೊರಟ ಕೇಂದ್ರ ಸರ್ಕಾರ. ಶ್ರೀಧರ್. ದಮನ್ ಪಾಟೀಲ್ ಬಡವ, ಶೋಷಿತ, ಹಿಂದುಳಿದ ವರ್ಗಗಳ ಅಪಾರ ಕಾಳಜಿಯುಳ್ಳವರಾಗಿದ್ದರು. ಗಂಧರ್ವ ಸೇನಾ. ಪ್ರತಿ ಹಳ್ಳಿಗೂ ಸ್ಮಶಾನ ಭೂಮಿ ಒದಗಿಸುವುದು, ಮೂಲ ಸೌಕರ್ಯ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ. ರಾಮಚಂದ್ರನಾಥ್. ಹಾಗೂ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ವಿಮಾ ಕ್ಷೇತ್ರದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಮಿತಿಯಲ್ಲಿ ಹೆಚ್ಚಳ, ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಯನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಅಖಿಲ ಭಾರತ ವಿಮಾ ನೌಕರರ ಸಂಘದಿಂದ ಮಾರ್ಚ್ 18ರಂದು ದೇಶವ್ಯಾಪಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ವಿಮಾ ನೌಕರರ ಸಂಘದ ರಾಯಚೂರು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಎಂ ರವಿ ತಿಳಿಸಿದರು. ಮಾರ್ಚ್ 7 ಭಾನುವಾರದಂದು ಇಲ್ಲಿಯ ವಿಮಾ ಸಂಸ್ಥೆಯ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಎಲ್ಐಸಿ ಷೇರುಗಳನ್ನು ಐಪಿಒ ಮೂಲಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ವಿಮಾ ವಲಯದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಶೇಕಡಾ 49ರಿಂದ 74ಕ್ಕೆ ಹೆಚ್ಚಿಸಲು ಸರ್ಕಾರ ತೆಗೆದುಕೊಂಡ ಕ್ರಮವನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಕಳೆದ ಫೆಬ್ರವರಿ 1ರಂದು ಮಂಡಿಸಿರುವ ಬಜೆಟ್ನಲ್ಲಿ ಈ 3 ವಿಷಯಗಳನ್ನು ಪ್ರಸ್ತಾಪಿಸಿ ಬರುವ ಅಧಿವೇಶನದಲ್ಲಿ ಪಾಸು ಮಾಡುವ ಕುತಂತ್ರ ನಡೆಸಿದೆ ಎಂದು ದೂರಿದ ಅವರು, ಯಾವ ಕಾರಣಕ್ಕೂ ಸಾರ್ವಜನಿಕರ ವಲಯದಲ್ಲಿರುವ ವಿಮಾ ಮತ್ತು ಬ್ಯಾಂಕುಗಳ ಖಾಸಗೀಕರಣಕ್ಕೆ ಅವಕಾಶ ಕೊಡುವುದಿಲ್ಲ ಎಂದರು. 1956ರಲ್ಲಿ ಹುಟ್ಟಿಕೊಂಡ ಎಲ್ಐಸಿಯಲ್ಲಿ ಸರ್ಕಾರ ಹೂಡಿಕೆ ಮಾಡಿದ ಬಂಡವಾಳವು 5 ಕೋಟಿ ರೂಪಾಯಿ ನಿಯಂತ್ರಕ ಅಗತ್ಯತೆಗಳನ್ನು ಪೂರೈಸಲು ಇದನ್ನು 2011ರಲ್ಲಿ 100 ಕೋಟಿಗೆ ಹೆಚ್ಚಿಸಲಾಗಿತ್ತು. ಈ ಸಣ್ಣ ಬಂಡವಾಳದಲ್ಲಿ ಎಲ್ಐಸಿ ಮಾರ್ಚ್ 30, 2020ರ ವೇಳೆಗೆ 32 ಲಕ್ಷ ಕೋಟಿ ಆಸ್ತಿ ಮತ್ತು 30 ಕೋಟಿ ವೈಯಕ್ತಿಕ ಪಾಲಿಸಿದಾರರನ್ನು ಹಾಗೂ 12 ಕೋಟಿ ಗುಂಪು ಯೋಜನೆಗಳ ಪಾಲಿಸಿದಾರರನ್ನು ವಿಮೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಎಲ್ಐಸಿ ಸಮಾಜದ ದುರ್ಬಲ ವರ್ಗಗಳ ಅಗತ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದೆ. ಇದು 2019-20ನೇ ಸಾಲಿನ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ 3.68 ಕೋಟಿ ರೂಪಾಯಿ ಜನರಿಗೆ ವಿಮೆ ಮಾಡಿದೆ. ಭಾರತೀಯ ಆರ್ಥಿಕತೆಯಲ್ಲಿ ಅದರ ಒಟ್ಟು ಹೂಡಿಕೆಗಳು 30.70 ಲಕ್ಷ ಕೋಟಿಗಳಾಗಿವೆ. ಮೂಲಕ ಸೌಕರ್ಯ ಮತ್ತು ವಿದ್ಯುತ್ ಉತ್ಪಾದನೆ ಮತ್ತು ಪ್ರಸರಣ, ವಸತಿ, ನೀರು ಸರಬರಾಜು ಮತ್ತು ಒಳಚರಂಡಿ ರಸ್ತೆಗಳು ರಸ್ತೆ ಸಾರಿಗೆ ಮತ್ತು ರೈಲ್ವೆಗಳಂತಹ ಹೂಡಿಕೆಗಳ ಮೂಲಕ ಸಾಮಾಜಿಕ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ತಿಳಿಸಿದರು. 1956ರಿಂದ ಎಲ್ಐಸಿಯು ಪಾವತಿಸಿದ ಸಂಚಿತ ಲಾಭಾಂಶವು 28,000 ಕೋಟಿಗಿಂತ ಹೆಚ್ಚು ಮತ್ತು 2019-20ನೇ ಸಾಲಿಗೆ ಅದು ₹2,698 ಕೋಟಿ ರೂಪಾಯಿ ಮೊತ್ತದ ಲಾಭಾಂಶವನ್ನು ಸರ್ಕಾರಕ್ಕೆ ಪಾವತಿಸಿದೆ ಎಂದು ಹೇಳಿದರು. ವಿದೇಶಿ ಬಂಡವಾಳ ಹೂಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀಡುವುದರಿಂದ ವಿಮಾ ಪಾಲಿಸಿದಾರರಿಗೆ ಯಾವುದೇ ಲಾಭವಾಗುವುದಿಲ್ಲ. ಬಂಡವಾಳ ಹೂಡಿಕೆದಾರರು ತಮ್ಮ ಲಾಭವನ್ನಿಟ್ಟುಕೊಂಡು ಕೆಲಸ ಮಾಡುತ್ತಾರೆ. ಆದರೆ ಸಾರ್ವಜನಿಕ ವಲಯದ ಎಲ್ಐಸಿ ಜನರ ಹಿತವನ್ನು ಮಾಡುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಿ ಜನಪರ ಯೋಜನೆಗಳಿಗೆ ಹಣವನ್ನು ನಿಯೋಗ ಮಾಡುತ್ತಿದೆ. ಆದರೂ ಸಹ ಯಾವ ಕಾರಣಕ್ಕಾಗಿ ವಿಮಾ ಕಂಪನಿಯನ್ನು, ಯಾವ ಉದ್ದೇಶವನ್ನಿಟ್ಟುಕೊಂಡ ಸರ್ಕಾರ ಖಾಸಗೀಕರಣ ಮಾಡಲು ಹೊರಟಿದೆ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಂಟಿ ಕಾರ್ಯದರ್ಶಿ ಶ್ರೀಧರ್, ಉಪಾಧ್ಯಕ್ಷ ವೀರೇಶ್, ವಿಮಾ ನೌಕರರ ಸಂಘದ ಮುಖಂಡ ಬಸವರಾಜ್ ಮಾಳ್ಗೆ, ಬೀದರ್ ವಿಮಾ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ನಾಟಿಕರ್ ಉಪಸ್ಥಿತರಿದ್ದರು. ನಾನು ಎಂ ರವಿ, ಪ್ರಧಾನ ಕಾರ್ಯದರ್ಶಿ, ವಿಮಾ ನೌಕರರ ಸಂಘ ರಾಯಚೂರು ವಿಭಾಗ. ನನ್ನ ಪಕ್ಕದಲ್ಲಿ ಉಪಾಧ್ಯಕ್ಷರು ವೀರೇಶ್ ಅಂತೇಳಿ, ವಿಮಾ ನೌಕರರ ಸಂಘ ರಾಯಚೂರು ವಿಭಾಗ. ನನ್ನ ಒಳಗಡೆ ಶ್ರೀಧರ್ ಅಂತೇಳಿ, ಜಂಟಿ ಕಾರ್ಯದರ್ಶಿ, ವಿಮಾ ನೌಕರರ ಸಂಘ ರಾಯಚೂರು ವಿಭಾಗ. ಈಗಾಗಲೇ ಬೀದರ್ನ ಮಾಳ್ಗೆ ಅವರು, ಬಸವರಾಜ್ ಮಾಳ್ಗೆ, ಶಿವಲಿಂಗ ಮತ್ತು ಸತೀಶ್ ನಾಟ್ಕರ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ನಾನು ಈಗಾಗಲೇ ಕಳೆದ ಒಂದು ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ಏನು ತನ್ನ ಬಜೆಟ್ ಮಂಡನೆ ಮಾಡ್ತಾನೆ, ಈಗಾಗಲೇ ದೇಶಾದ್ಯಂತ ಚರ್ಚೆಗೆ ಒಳಪಟ್ಟಿರುವಂಥ ಏನು ಇಡೀ ಸಾರ್ವಜನಿಕ ರಂಗವನ್ನು ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಭಾಗವಾಗಿ ನಮ್ಮ ವಿಶೇಷವಾಗಿ ವಿಮಾ ಉದ್ದಿಮೆಯಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಮಿತಿಯನ್ನು 49%ಇಂದ 74% ಹೆಚ್ಚಳ ಮಾಡಲಿಕ್ಕೆ ಇರುವಂಥ ಪ್ರಸ್ತಾವನೆ. ಎರಡನೇದು, ಎಲ್ಐಸಿಯಲ್ಲಿ IPO ತರಬೇಕು, IPO ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತೇಳಿ ಆ ಒಂದು ಪ್ರಸ್ತಾವನೆಯನ್ನು ಬಜೆಟ್ ಪ್ರಪೋಸಲಲ್ಲಿ ಇಟ್ಟಿರುವಂಥದ್ದು. ಮೂರನೇದು, 2 ಸಾಮಾನ್ಯ ವಿಮಾ ಕಂಪನಿಗಳನ್ನ ನಾವು ಖಾಸಗೀಕರಣ ಮಾಡ್ತೀವಿ, ಅದ್ರ ಜೊತೆಗೆ ಬ್ಯಾಂಕ್ಗಳನ್ನು ಸಹ ಖಾಸಗೀಕರಣ ಮಾಡ್ತೀವಿ ಅಂತೇಳಿ ಈ 3 ಪ್ರಸ್ತಾವನೆಗಳನ್ನ ಈಗಾಗಲೇ ಸರ್ಕಾರ ನಾವು ಬಜೆಟ್ನಲ್ಲಿ ಈ ಅಧಿವೇಶನ ಪ್ರಾರಂಭ ಆದಾಗ ನಾವು ಅದನ್ನು ಪಾಸ್ ಮಾಡಿಕೊಂಡು ತರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಖಿಲ ಭಾರತ ವಿಮಾ ನೌಕರರ ಸಂಘಟನೆ ಈ 3 ಪ್ರಪೋಸಲ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದೆ. ಯಾಕಂತಂದ್ರೆ, ಒಂದು, ಈ ದೇಶದ ಜನರ ಸಣ್ಣ ಉಳಿತಾಯ
ಅವರ ಒಂದು ಉಳಿತಾಯಕ್ಕೆ ಒಳ್ಳೆಯ ರಿಟರ್ನ್ಸ್ ಮತ್ತು ಒಳ್ಳೆಯ ಭದ್ರತೆ ಕೊಡಬೇಕಂತಂದರೆ ಅದು ಕೇವಲ ಸಾರ್ವಜನಿಕ ಉದ್ದಿಮೆ ಆಗಿರುವಂಥ ಸಾರ್ವಜನಿಕ ರಂಗದಲ್ಲಿರುವಂಥ ಭಾರತೀಯ ಜೀವ ವಿಮೆ ನಿಗಮದಿಂದ ಮಾತ್ರ ಸಾಧ್ಯ. ಯಾಕಂದರೆ 1956ರಲ್ಲಿ ಈ ಸಂಸ್ಥೆ, ಅದಕ್ಕಿಂತ ಮುಂಚೆ ಹಲವಾರು 245 ಪ್ರೈವೇಟ್ ಕಂಪನಿಗಳಿಂದ ಒಳಗೊಂಡಂತೆ ಆವಾಗ ಪ್ರೈವೇಟ್ ಕಂಪನಿಗಳ ಒಂದು ದುರಾಡಳಿತದಿಂದ ಆಗಿರುವಂಥ ಸರ್ಕಾರ ಇದನ್ನು ರಾಷ್ಟ್ರೀಕರಣಗೊಳಿಸಿದೆ. ಕೇವಲ 5 ಕೋಟಿ ಇಟ್ಟಿರುವಂಥ ಬಂಡವಾಳದಿಂದ ಪ್ರಾರಂಭವಾಗಿರುವಂಥ ಈ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. 30 ಲಕ್ಷ ಕೋಟಿ ಆಸ್ತಿ ಇರುವಂಥ ಸಂಸ್ಥೆಯಾಗಿ ಬೆಳೆದಿರುವಂಥದ್ದು. ಇಂಥ ಒಂದು ಸಂಸ್ಥೆಯನ್ನು, ಈ ಸಂಸ್ಥೆ ಬೆಳೆದಿರಬೇಕಾದ್ರೆ ಈ ದೇಶದ 40 ಕೋಟಿ ಪಾಲುದಾರರ ಹಣ ಆ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾರಣ. ಅವರ ಹಣವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸರ್ಕಾರ ಜಸ್ಟ್ ಲೈಕ್ ದಟ್ ಒಂದು ಬಜೆಟ್ ಮಂಡನೆ ಮಾಡೋದ್ರ ಮುಖಾಂತರ, ಪಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಖಾಸಗಿಯವರಿಗೆ ವಹಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಾಸಗಿಯವರಿಗೆ ಯಾವ ರೀತಿ ಅಂತಂದರೆ, ಇವತ್ತಿನವರೆಗೆ ನಾವು ಬಂಡವಾಳ ನಮ್ಮಂಥ ಸರ್ಪ್ಲಸ್ನ ನಾವು 5% ಸರ್ಪ್ಲಸ್ನ ಡಿವಿಡೆಂಡ್ ರೂಪದಲ್ಲಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, 95% ಪಾಲುದಾರರಿಗೆ ಕೊಡ್ತಾ ಇದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಏನಂತಂದರೆ, ಶೇರ್ ಮಾರ್ಕೆಟ್ಗೆ ಕೊಡೋದ್ರ ಮುಖಾಂತರ ಶೇರ್ ಮಾರ್ಕೆಟ್ನಲ್ಲಿ ಏನು ಕ್ರಿಯೆ ಪ್ರಾರಂಭ ಆಗ್ತದೆ ಅವರಿಗೆ ಒಂದು ಇನ್ಕಮ್ ಜನರೇಟ್ ಮಾಡೋ ಒಂದು ವ್ಯವಸ್ಥೆ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಈ ಪ್ರಕ್ರಿಯೆಯಿಂದ ಏನಾಗ್ತಾ ಇದ್ರೆ, ಪಾಲುದಾರರಿಗೆ ಕೊಡಬೇಕಾದಂಥ ಬೋನಸ್ ಇದರಲ್ಲಿ ಕಡಿಮೆ ಆಗೋ ಸಾಧ್ಯತೆ ಇರ್ತಾವ. ನಂತರ ಇವತ್ತು ಏನು 30 ಕೋಟಿ ಪಾಲುದಾರ ಹಣಕ್ಕೆ ಯಾವುದೇ ರೀತಿಯಿಂದ ನಾವು ಎಲ್ಲ ರೀತಿಯಿಂದ, ಅದು ಸೇವೆ ಇರ್ಬೋದು, ವ್ಯವಹಾರದಲ್ಲಿರ್ಬೋದು, ಉತ್ತಮವಾದ ಸಾಧನೆಯನ್ನು ಮಾಡ್ಕೊಂಡು ಬಂದಿರುವಂಥ ಸಂಸ್ಥೆ. ಕಳೆದ 64 ವರ್ಷಗಳಿಂದ ಒಟ್ಟಾರೆಯಾಗಿ ಈ ದೇಶದ ಎಲ್ಲ ರೀತಿಯಿಂದ ಬಜೆಟ್ ವ್ಯವಹಾರಗಳಿಗಿರ್ಬೋದು, ತನ್ನ ಒಂದು ಎಲ್ಲ ಒಂದು ಯೋಜನೆಗಳಿಗೆ ಸಂಪೂರ್ಣವಾಗಿ ನಾವು ಸಹಕಾರ ಮಾಡ್ತಾನೆ ಬಂದಿದ್ದೀವಿ. ಅದು ಪಂಚವಾರ್ಷಿಕ ಯೋಜನೆ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ರೀತಿಯಿಂದ ಈ ಸಂಸ್ಥೆ ಕೊಡ್ತಾನೆ ಬಂದಿದೆ. ಅದ್ರ ಜೊತೆಗೇ ನಾವು ಹಲವಾರು ರೀತಿಯ ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ಸಹ ನಾವು ಇನ್ವಾಲ್ವ್ ಮಾಡಿರುವಂಥದ್ದು ನಾವು ನಮ್ಮ ಸಂಸ್ಥೆಯಿಂದ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಈ ಥರ ಇರಬೇಕಾದ್ರೆ LICಯಲ್ಲಿ IPO ಮಾಡುವಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಜನ ವಿರೋಧಿ ಆಗಿರುವಂಥದ್ದು. ಈ ಜನರ ಒಂದು ದೇಶದ ಸಮಸ್ತ ಜನರಿಗೆ ಅಂದರೆ ಪಾಲುದಾರರಿಗೆ ಯಾವುದೇ ರೀತಿಯಿಂದ ಅನುಕೂಲವಾಗ್ತಿರುವಂಥ ಪ್ರಕ್ರಿಯೆ ಅಲ್ಲ. ಆ ಆಕ್ಟಿವಿಟಿ, ಆ ಒಂದು ನೀತಿನೇ ತೆಗೆದಾಕಬೇಕು. ಯಾವುದೇ ರೀತಿಯಿಂದ ಅದು ತರುವಂಥದ್ದು ಸರಿಯಾದದ್ದಲ್ಲ ಅಂತೇಳಿ ಅಖಿಲ ಭಾರತ ವಿಮಾನ ನೌಕರ ಸಂಘಟನೆ ಇದನ್ನು ವಿರೋಧಿಸ್ತಾನೆ ಇಡೀ ದೇಶಾದ್ಯಂತ ಜನಪ್ರತಿನಿಧಿಗಳ ಭೇಟಿ ಆಗೋದು ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇಡೀ ದೇಶಾದ್ಯಂತ 450 MP ನಾವು ಭೇಟಿಯಾಗಿದ್ವಿ. ಅದು ರಾಜ್ಯಸಭಾ ಮತ್ತು ಲೋಕಸಭಾ MP-ಗಳನ್ನ 450 MP-ಗಳನ್ನ ಈಗಾಗಲೇ ನಾವು ಭೇಟಿಯಾಗಿವಿ. ಅವರಲ್ಲಿ ಮನವಿ ಮಾಡ್ಕೊಂಡಿದ್ವಿ, ನಮ್ಮ ಒಂದು ಅಪೀಲ್ ಕೊಟ್ಟಿದ್ವಿ, ಅಪೀಲ್ ಮೇಲೆ ಸಬ್ಮಿಟ್ ಮಾಡಿದ್ವಿ. ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಪ್ರಕ್ರಿಯೆ ಬರುವಂಥದ್ದು ಸರಿಯಾದದ್ದಲ್ಲ, ನೀವು ಧ್ವನಿಯನ್ನು ಎತ್ತಬೇಕು ಸಂಸತ್ನಲ್ಲಿ ಅಂತೇಳಿ ನಮ್ಮ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಕೇಳ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂತಂದ್ರೆ, ಇದರಿಂದ ಜನರಿಗೆ ಏನು ಒಳ್ಳೇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ವರ್ಷಗಳವರೆಗೆ ಇಟ್ಟಿರುವಂಥ ಹಣಕ್ಕೆ ಒಂದೇ ಸಾರಿ ಈ ಒಂದು ಆಸ್ತಿಯನ್ನ ಖಾಸಗಿಯವರಿಗೆ ವಹಿಸ್ಕೊಳ್ಳಿಕ್ಕೆ ಪ್ರಾರಂಭದ ಪ್ರಕ್ರಿಯೆ, ಸ್ಟಾರ್ಟಿಂಗ್ ಅಂತ ಪ್ರಾರಂಭ. ಸೊ ಇದನ್ನ ನಾವು ಇಡೀ ದೇಶದಲ್ಲಿ ನಾವು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ವಿರೋಧ ಜೊತೆಗೆ ಹಲವಾರು ರೀತಿಯ ಕ್ಯಾಂಪೇನ್ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ಈ ಒಂದು ಪ್ರಕ್ರಿಯೆ ಜನರಿಗೆ ಯಾವ ರೀತಿ ಅನಾನುಕೂಲಕರವಾಗಿದೆ ಅಂತಂದ್ರೆ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಅಂಡ್ ಇದ್ರ ಜೊತೆಗೆ ಈ ಸಂಸ್ಥೆಯಲ್ಲಿರುವಂಥ ನೌಕರದಾರರು, ಪ್ರತಿನಿಧಿಗಳು ಎಲ್ಲರೂ ಸೇರಿ ಮಾರ್ಚ್ 18ನೇ ತಾರೀಕು ಒಂದು ದಿನದ ಮುಷ್ಕರಕ್ಕೆ ಹೋಗ್ತಾ ಇದ್ವಿ. ಒಂದು ವೇಳೆ ಬಿಲ್ ಪಾಸ್ ಆಯಿತು ಸಂಸತ್ನಲ್ಲಿ ಅಂತಂದ್ರೆ ನಾವು ಮಾರ್ಚ್ 18ನೇ ತಾರೀಕು ಒಂದು ದಿನದ ಮುಷ್ಕರ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯಲ್ಲಿರುವಂಥ ಎಲ್ಲ ನೌಕರು, ಕ್ಲಾಸ್ 1, ಕ್ಲಾಸ್ 2 ಮತ್ತೆ ಕ್ಲಾಸ್ 3, 4 ಎಲ್ಲ ನೌಕರದಾರರು ಸೇರಿ ಆ ಒಂದು ಮುಷ್ಕರ ಸಹ ಹುಡ್ತಾ ಇದ್ವಿ. ಈ ವಿಮಾ ವ್ಯವಸ್ಥೆ ಅನ್ನೋದು ಎಲ್ಲ ಜನರಿಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಆಗಿರುವಂಥ ಜವಾಹರ್ಲಾಲ್ ನೆಹರು ಸರ್ಕಾರ ಅದನ್ನ ರಾಷ್ಟ್ರೀಕರಣಗೊಳಿಸಿದೆ. ಇವತ್ತು ಒಂದು ವೇಳೆ ಖಾಸಗಿಯವರಿಗೆ ಆಯ್ತು ಅಂತಂದ್ರೆ ಎಲ್ಲರಿಗೂ ಸಿಗುವಂತ ವ್ಯವಸ್ಥೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಬಡ ಜನರಿಗೆ, ಖಾಸಗಿಯವ್ರದ್ದು ಇವತ್ತು 49% ಇಂದ 74% ಏನಾದ್ರು ವಿದೇಶಿ ಬಂಡವಾಳ ಬಂದಿತ್ತು ಅಂತಂದ್ರೆ, ವಿದೇಶಿಯರು ನಮ್ಮ ದೇಶಕ್ಕೆ ಏನಾದ್ರು ಬಂಡವಾಳ ಉಡ್ತಾ ಇದ್ದಾರೆ ಅಂತಂದ್ರೆ ಅವರು ಲಾಭಕ್ಕಾಗಿ ಉಡ್ತಾರೆ. ಇಲ್ಲೇನು ಬಂದು ಸೇವೆ ಮಾಡ್ಲಿಕ್ಕೆ ಯಾರು ಬರಂಗಿಲ್ಲ. ಯಾವುದೇ ಒಂದು ಬಂಡವಾಳ ದೇಶಕ್ಕೆ ಬರ್ತದೆ ಅಂದ್ರೆ ಒಂದು ಲಾಭವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತದೆ ವಿನಃ ಈ ದೇಶದ ಜನರ ಸೇವೆಗೆ ಯಾವುದು ಬಂಡವಾಳ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕಂಡಂತ ಬೇರೆ ಬೇರೆ ಬ್ಯಾಂಕ್ ವ್ಯವಹಾರಗಳಿರ್ಬೋದು, ಇದುವರೆಗೆ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ನೋಡಿಕೊಂಡಾಗ ಎಲ್ಲರೂ ಲಾಭ ತಗೊಂತಾರ,
ನಂತರ ತಮಗೆ ಯಾವಾಗ ಲಾಸ್ ಆಗ್ತದೆ ಅಂತ ಅಂದ ತಕ್ಷಣ ಆ ಹಣನ ಹಿಂತೆಗೆದುಕೊಡ್ತಾರೆ. ಅಂದರೆ ಮಾರ್ಕೆಟ್ನ ಕೊಲಾಪ್ಸ್ ಮಾಡೋ ಪ್ರಕ್ರಿಯೆಯನ್ನು ಪ್ರಾರಂಭ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಇದರ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ವಿಮಾ ವ್ಯವಹಾರದಲ್ಲಿ ಇವತ್ತೇನು 49% ಇಂದ 74% ಮಾಡ್ತಾ ಇದ್ದಾರ, ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರು ಸುಮ್ಮನೆ ಆತ್ಮನಿರ್ಭರ ಭಾರತ ಅಂದರೆ ನಮ್ಮ ದೇಶದವರೇ ನಾವು ಮುಂದೆ ಒಂದು ನಮಗೆ ಬೇಕಾಗುವ ವಸ್ತುಗಳನ್ನು ಉತ್ಪಾದಿಸಿ ಅವುಗಳಿಂದ ಹೆಚ್ಚಿನ ಆದಾಯ ಪಡೆಯಬೇಕೆನ್ನುವ ಉದ್ದೇಶವಾಗಿದೆ ಎಂದು ವಿಮಾ ನೌಕರರ ಸಂಘದ ರಾಯಚೂರು ವಿಭಾಗದ ಜಂಟಿ ಕಾರ್ಯದರ್ಶಿ ಶ್ರೀಧರ್ ಹೇಳಿದರು. ಮಾರ್ಚ್ 7 ಭಾನುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಆತ್ಮನಿರ್ಭರ ಭಾರತ ಯೋಜನೆಗೆ ಎಲ್ಐಸಿ ಕಂಪನಿ ಮಾದರಿಯಾಗಿದೆ ಎಂದರು. ಎಲ್ಐಸಿ ಕಂಪನಿಯ ಸುಮಾರು 30 ಕೋಟಿ ಪಾಲಿಸಿದಾರರ ಹಣಕ್ಕೆ ಭದ್ರತೆ ನೀಡಲಾಗಿದೆ. ಜನರೇ ಹಣವನ್ನು ಹೂಡಿಕೆ ಮಾಡುತ್ತಿದ್ದಾರೆ. ನಾವು ಸರ್ಕಾರದ ಪರವಾಗಿ ಜನರ ಹಣವನ್ನು ಸಂಗ್ರಹಿಸಿ ದೇಶದ ಅಭಿವೃದ್ಧಿಗಾಗಿ ಆರ್ಥಿಕ ಕ್ಷೇತ್ರದಲ್ಲಿ ನಿಯೋಗ ಮಾಡಲಾಗುತ್ತಿದೆ ಎಂದು ಹೇಳಿದರು. ಯಶಸ್ವಿಯಾಗಿ ನಡೆಯುತ್ತಿರುವ ವಿಮಾ ಕಂಪನಿಯಲ್ಲಿ ಖಾಸಗಿ ಹಾಗೂ ವಿದೇಶಿ ಕಂಪನಿಗಳಿಗೆ ಸರ್ಕಾರ ಏಕೆ ಆಹ್ವಾನಿಸುತ್ತಿದೆ ಎಂದು ಪ್ರಶ್ನಿಸಿದರು. ಸಣ್ಣದಾಗಿ ಒಂದು ವಿಮಾ ಕಂಪನಿ ಪ್ರಾರಂಭಿಸಬಹುದು. ಇಲ್ಲಿ ಬೃಹತ್ ಮೊತ್ತದ ಬಂಡವಾಳ ಹೂಡಿಕೆ ಅಗತ್ಯವಿರುವುದಿಲ್ಲ. ಆದರೂ ಸಹ ಕಂಪನಿಯನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಖಾಸಗೀಕರಣ ಮಾಡಲು ಹೊರಟಿದ್ದನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ ಮತ್ತು ಫೈನಾನ್ಸ್ ಹಾಗೂ ಸಾರ್ವಜನಿಕ ವಲಯಗಳ ಖಾಸಗೀಕರಣ ಮಾಡಬಾರದು ಎಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಹೇಳಿದರು. ಆದರೆ 1991ರಿಂದ ಜನರ ಹಿತವನ್ನು ಕಡೆಗಣಿಸಿ ಸರ್ಕಾರ ಖಾಸಗೀಕರಣಕ್ಕೆ ನಿರಂತರ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ಸರ್ಕಾರದ ನಿರ್ಧಾರವನ್ನು ಕೈಬಿಡುವಂತೆ ಹೋರಾಟ ಮಾಡಲಾಗುತ್ತಿದೆ ಎಂದರು. ಒಂದು ಕೆಲಸ ಕಾರ್ಯಗಳಿಗೆ ಅದು ಎಲ್ಲೇ ಇರಲಿ, ಪವರ್ ಸೆಕ್ಟರ್ನಾಗ ಇರ್ಬೋದು ಅಥವಾ ರೋಡಿಗೆ ಇರ್ಬೋದು, ಹೌಸಿಂಗ್ ಇರ್ಬೋದು, ವಾಟರ್ ಸಪ್ಲೈಗೆ ನಿಮ್ಗೆ ಗೊತ್ತಿರ್ಬೋದು. ಇತ್ತೀಚೆಗೆ ನಮ್ಮ ಒಂದು ನರೇಂದ್ರ ಮೋದಿಯವರು ಒಂದು ಪ್ರಸ್ತಾವ ಮಾಡಿದರು. ಏನಂತಂದರೆ ಬುಲೆಟ್ ಟ್ರೈನ್ ಅಂತ ಹೇಳಿದ್ರು. ಆ ಬುಲೆಟ್ ಟ್ರೈನಿಗೆ 1,50,000 ಕೋಟಿ ರೂಪಾಯಿ LIC ಹೂಡಿಕೆ ಮಾಡ್ತಾ ಇದೆ. ಇದು ಇತ್ತೀಚಿನ. ಆಮೇಲೆ ಯಾಕೆ ನಾವು LIC ಸಂಪೂರ್ಣವಾಗಿ ಸಾರ್ವಜನಿಕ ವಲಯದಲ್ಲಿ ಇರಬೇಕಂತ ಹೇಳಲಿಕ್ಕೆ ಕಾರಣ ಏನಂತಂದರೆ, ಸರ್ಕಾರದ ಒಂದು ಪ್ರಮುಖ ಏನಪ್ಪ ಅಂದರೆ ಆತ್ಮನಿರ್ಭರ ಭಾರತ ಆಗಬೇಕಂತ ಹೇಳ್ತಾ ಇದ್ದಾರೆ. ಆತ್ಮನಿರ್ಭರ ಭಾರತ ಅಂದರೆ ನಮ್ಮ ದೇಶದವರೇ ನಾವು ಸ್ವಯಂ ಅಂದರೆ ಸೆಲ್ಫ್ ರಿಲಯನ್ಸ್ ಅಂತ ಏನು ಹೇಳ್ತೀವಿ ನಾವು. ಆ ಸೆಲ್ಫ್ ರಿಲಯನ್ಸಿಗೆ ಒಳ್ಳೆಯ ಉದಾಹರಣೆ ಏನಪ್ಪ ಅಂದರೆ ಇವತ್ತು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವುದೇ ರೀತಿಯಿಂದ ಒಂದು ಪೈಸೆ ಹುಡ್ಲಾರ್ದಂಗೆ ಇವತ್ತು ಈ ದೇಶದ ಜನರ 30 ಕೋಟಿ ಪಾಲಿಸಿದಾರರ ಹಣ ಏನು ಇವತ್ತು LICಯಲ್ಲಿದೆ ಸಂಪೂರ್ಣವಾಗಿ ಇವತ್ತು ಭದ್ರತೆಯನ್ನು ಕೊಟ್ಟಿದೆ. ಜೊತೆಗೆ ಜನನೇ ಇದಕ್ಕೆ ಹಣ ಹೂಡಿರ್ತಾ ಇದ್ದಾರೆ. ನಾವು ಸರ್ಕಾರದ ಪರವಾಗಿ ಜನರ ಹಣವನ್ನು ಸಂಗ್ರಹ ಮಾಡಿ ನಾವು ಸರ್ಕಾರಕ್ಕೆ ಅದನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಒಳ್ಳೆಯ ಆತ್ಮನಿರ್ಭರ ಏನಾದರೂ ಒಂದು ಉದಾಹರಣೆ ಬೇಕಪ್ಪ ಅಂದರೆ LIC ಮಾಡೆಲ್ ಆಗಿದೆ. ಆಮೇಲೆ ಇವತ್ತು ಖಾಸಗಿ ಕಂಪ್ನಿಗಳು, ವಿದೇಶಿ ಕಂಪ್ನಿಗಳು ಏನು ಬರ್ತಾ ಇದ್ದಾರೆ, ಅವ್ರ ಪರ್ಫಾರ್ಮೆನ್ಸು, ಕ್ಲೇಮ್ ಸೆಟಲ್ಮೆಂಟು 65 to 70% ಇದೆ. ನಮ್ಮದು 98% ಇದೆ. ಇದಕ್ಕಿಂತ ಒಳ್ಳೆಯ ಉದಾಹರಣೆ ಏನು ಬೇಕು ನಿಮಗೆ? ಯಾಕೆ ಖಾಸಗಿಯವ್ರನ್ನ ನೀವು ಕರಿತಾ ಇದ್ದಾರೆ? ಆಮೇಲೆ FDI ಏನಿದೆಯಲ್ಲ ಸರ್, FDIಗೆ ಒಂದು ಮುಖ್ಯವಾದ ಉದ್ದೇಶ ಏನಂತಂದರೆ ವಿದೇಶಿ ನೇರ ಬಂಡವಾಳ ಅಂತಂತಾರೆ. ವಿಮಾ ಒಂದು ಉದ್ಯಮ ಇದೆ, ಇಲ್ಲಿ ಯಾವುದೇ ರೀತಿಯ ಬಂಡವಾಳ ಬೇಕಾಗಿಲ್ಲ. ಒಂದು 10x10 ಒಂದು ರೂಮ್ನಲ್ಲಿ ಇಟ್ಕೊಂಡೆ ನೀವು ಜನರಿನ ಹಣ ಸಂಗ್ರಹ ಮಾಡೋದಷ್ಟೇ ನಿಮ್ಮದು ಕೆಲಸ. ಲಕ್ಷಾಂತರ ಕೋಟಿ ರೂಪಾಯಿ ಅಥವಾ ಯಾರೋ ಒಬ್ಬ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಒಂದು 100 ಕೋಟಿನೋ 200 ಕೋಟಿನೋ ಹಣದ ಒಂದು ಏನಪ್ಪ ಅಂದರೆ ಹೂಡಿಕೆ ಬೇಕಾಗಿಲ್ಲ. ಒಂದು ಸಣ್ಣದಾಗಿ ಒಂದು ಇನ್ಶೂರೆನ್ಸ್ ಕಂಪ್ನಿ ಶುರು ಮಾಡ್ಕೊಂಡ್ರೆ 15, 20, 25 ವರ್ಷ ಏನಪ್ಪ ಅಂದ್ರೆ ಆ ಪಾಲಿಸಿದಾರರ ಗ್ರಾಹಕರ ಹಣ ನಮ್ಮ ಹತ್ರ ಇರ್ತದೆ. ಹೀಗಾಗಿ ಹೂಡಿಕೆ ಎಂಬುದು ಇಲ್ಲಿ ಜಾಸ್ತಿ ಯಾವುದೂ ಇಲ್ಲ. ಬದಲಾಗಿ ನಾವೇ ಪ್ರತಿ ವರ್ಷ ಏನು 2.5 3 ಲಕ್ಷ ಕೋಟಿ ರೂಪಾಯಿ ನಾವೇ ಸರ್ಕಾರಕ್ಕೆ ಹೂಡಿಕೆ ಮಾಡ್ತಾ ಇದ್ದೇವೆ ಈ ದೇಶದ ಅಭಿವೃದ್ಧಿಗಾಗಿ, ಅರ್ಥವ್ಯವಸ್ಥೆಯಲ್ಲಿ. ಇದನ್ನೇನಪ್ಪ ಅಂತಂದರೆ ಇವರು ದುರ್ಬಲಗೊಳಿಸಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಈ ಒಂದು ಏನಪ್ಪ ಪ್ರಯತ್ನವನ್ನು ಏನಪ್ಪ ಅಂದರೆ ಸರ್ಕಾರ ಕೂಡಲೇ ಕೈ ಬಿಡಬೇಕಂಬೋದು ಏನಪ್ಪ ಅಂದರೆ ನಮ್ಮ ಆಗ್ರಹ ಆಯಿತು. ಈಗಾಗಲೇ ರವಿ ಅವರು ಹೇಳಿದಾಗೆ ಇದು ನಮ್ಮ ದೇಶಾದ್ಯಂತ ನಿರಂತರವಾಗಿ ನಡೀತಾ ಇದೆ. 2000ರಲ್ಲಿ ವಿಮಾ ಉದ್ಯಮ ಖಾಸಗೀಕರಣ ಆದಾಗಿಂದ ಇವತ್ತಿನವರೆಗೆ ಸಹಿತ ಸಂಪೂರ್ಣವಾಗಿ ಸರ್ಕಾರದ ಒಡೆತನದಲ್ಲಿದೆ, ಯಶಸ್ವಿಯಾಗಿ ನಡೀತಾ ಇದೆ. ಬೇರೆಲ್ಲ ಉದ್ಯಮಗಳಲ್ಲಿ ಕೆಲವೊಂದು ಖಾಸಗೀಕರಣ ಆದರೂ ಸಹಿತ ಅವೆಲ್ಲ ಏನಪ್ಪ ಅಂತಂದರೆ ಇವತ್ತು ನಷ್ಟ ಅನುಭವಿಸ್ತವೆ. ಖಾಸಗಿ ಕಂಪ್ನಿಗಳು ಅನುಭವಿಸ್ತವೆ, ಸರ್ಕಾರಿ ಸ್ವಾಮ್ಯದ ಕಂಪ್ನಿಗಳು ಅನುಭವಿಸ್ತವೆ. ಹಿಂದಿನ ಒಂದು ನಮ್ಮ ಒಂದು ಇದನ್ನು ನೋಡಿಕೊಂಡು ಸಹಿತ ಸರ್ಕಾರ ಈಗಿನ ಅಟ್ಲೀಸ್ಟ್ ಈಗಾದರೂ ಖಾಸಗೀಕರಣ ಪ್ರಕ್ರಿಯೆಯನ್ನು ಬಿಡಬೇಕು. ವಿಶೇಷವಾಗಿ ಇವೆಲ್ಲ ನಾವು ಆಯ್ದ ವಲಯಗಳು ಅಂತ ಹೇಳ್ತೇವೆ, ಕೋರ್ ಸೆಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಬ್ಯಾಂಕಿಂಗ್ ಆಯಿತು, ಫೈನಾನ್ಸ್, ಕೋಲ್, ಹೆಲ್ತ್, ಎಜುಕೇಷನ್, ಇವೆಲ್ಲ ಏನಿವೆ ಆಯ್ದ ಏನಪ್ಪ ಎಲ್ಲ ಏನಾಗ್ತೀವಿ ಅಂತಂದರೆ ಕೋರ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಇವನು ಯಾರು ನಾವು ಇದನ್ನು ಕೇಳ್ತಾ ಇಲ್ಲ. 1935ರಲ್ಲಿ ಕಾಂಗ್ರೆಸ್ ಇದ್ರ ಬಗ್ಗೆ ಯಾವುದೇ ವಿಷಯದಲ್ಲಿ ಹಣಕಾಸು ವಲಯವನ್ನಾಗಲಿ ಇವನ್ನ ಯಾವುದು ಸಾರ್ವಜನಿಕ ವಲಯದಲ್ಲಿ ಇರಬೇಕು, ಖಾಸಗಿಯನ್ನು ಕಾರಣ ಮಾಡಬಾಡ್ರಿ ನೀವು ಅಂತಿಕೊಂಡು.
ಸಂವಿಧಾನ ಶಿಲ್ಪಿ ಹೇಳಿದರು. ಆದರೆ ಸರ್ಕಾರ ಈ ಬಂದ ಸರ್ಕಾರಗಳು ಏನಪ್ಪ ಅಂದರೆ ವಿಶೇಷವಾಗಿ 1991ರಿಂದ ಅದು ಏನಪ್ಪ ಅಂದರೆ ಅವೆಲ್ಲ ಪ್ರಸ್ತಾಪಗಳನ್ನು ಜನರ ಹಿತವನ್ನು ಕಡೆಗಣಿಸಿನಪ್ಪ ಇವತ್ತು ಖಾಸಗೀಕರಣ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಏನಪ್ಪ ಜನನ ಮಾಡ್ತಾ ಇದ್ದೇವೆ, ಜನರ ಹತ್ರ ಹೋಗಿ ಜನರಿಗೆ ಹೇಳ್ತಾ ಇದ್ದೇವೆ. ಆಮೇಲೆ ನೌಕರರಾಗಿ ನಮಗೆ ಅಸ್ತ್ರ ಏನಪ್ಪ ಅಂದರೆ ನಾವು ಹೋರಾಟ ಮಾಡ್ತೀವಿ, ಜನಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ ನಾವೆಲ್ಲ ಸಂಸದರು ಭೇಟ ಇರ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಶ್ರೀಧರ್, ಜಂಟಿ ಕಾರ್ಯದರ್ಶಿ. ಸಾಹಿತ್ಯ ರತ್ನ ಅಣ್ಣಾಭಾವು ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮಂಚ ಟ್ರಸ್ಟ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಜಂಟಿ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ, ರಾಜ್ಯ ಸರ್ಕಾರಿ ಪಾಲಿಟೆಕ್ನಿಕ್ ಅರೆಕಾಲಿಕ ಉಪನ್ಯಾಸಕರ ಸಂಘದ ಆಶ್ರಯದಲ್ಲಿ ಭಾನುವಾರ ನಡೆದ ದಿವಂಗತ ವಿಶ್ವನಾಥ್ ಪಾಟೀಲ್ರ ನುಡಿನಮನ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಗಂಧರ್ವ ಸೇನ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ದಿವಂಗತ ದಮನ್ ಪಾಟೀಲ್ ಅವರು ಮೇಲ್ಜಾತಿಯವರಾಗಿದ್ದರೂ ಸಹ ಬಡವರು, ಹಿಂದುಳಿದವರು ಹಾಗೂ ಶೋಷಿತ ವರ್ಗದ ಪರ ಅಪಾರ ಕಾಳಜಿ ಹಾಗೂ ಸಮಾಜ ಪರಿವರ್ತನೆಯ ಕಲ್ಪನೆ ಹೊಂದಿದ್ದರು ಎಂದು ಹೇಳಿದರು. ಸುಮಾರು 3 ದಶಕಗಳ ಹಿಂದೆ ಬೀದರ್ನಲ್ಲಿ ಒಂದು ಹಿಂದಿ ಭಾಷೆಯ ಸ್ಥಳೀಯ ಪತ್ರಿಕೆಯನ್ನು ಪ್ರಾರಂಭಿಸಿ ಬಡವರ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಮುಖಾಂತರ ಪತ್ರಿಕೆಯ ನಿಜವಾದ ಧರ್ಮವನ್ನು ತೋರಿಸಿಕೊಟ್ಟಿರುವ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ನುಡಿದರು. ನಿಜವಾಗಿಯೂ ಪತ್ರಿಕೆಗಳು ಪ್ರತಿಪಕ್ಷದಲ್ಲಿದ್ದುಕೊಂಡು ಕೆಲಸ ಮಾಡಬೇಕು, ಯಾರನ್ನೂ ಹೊಗಳುವುದು, ತೆಗಳುವುದು ಹಾಗೂ ಸರ್ಕಾರದ ಪರವಾಗಿ ಇರಬಾರದು ಎಂದು ಹೇಳುತ್ತಿದ್ದ ಅವರು, ಯಾರಿಂದಲೂ ಪತ್ರಿಕೆ ಜಾಹೀರಾತಿಗೆ ಹಿಂದೆ ಬಿದ್ದಿಲ್ಲ, ವೃತ್ತಿಗೆ ಕುಂದು ಬರುವಂತ ಕೆಲಸ ಮಾಡಲಿಲ್ಲ ಎಂದರು. ವಿಶ್ವನಾಥ್ ಪಾಟೀಲ್ರ ಸಂಪರ್ಕಕ್ಕೆ ಬಂದವರು ಅನೇಕ ಜನರು ಬದಲಾವಣೆ ಹೊಂದಿದ್ದರು. ಅಧಿಕಾರಿಗಳು, ಸಚಿವರನ್ನು ಅವರನ್ನು ಕಂಡರೆ ಹೆದರುತ್ತಿದ್ದರು. ಆದರೆ ಈಗ ಪತ್ರಕರ್ತರು ಸರ್ಕಾರದ ಕೈಗೊಂಬೆಯಂತೆ ಇಂದು ಕೆಲಸ ಮಾಡುತ್ತಿರುವುದು ದುರ್ದೈವದ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಂಟಿ ಕಾರ್ಮಿಕ ಮತ್ತು ರೈತ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷ ಬಾಬುರಾವ್ ಹೊನ್ನ ಮಾತನಾಡಿ, ಏನೇ ಇದ್ದರೂ ನೇರ ನುಡಿಗಳನ್ನಾಡುವ ಎದೆಗಾರಿಕೆ ಹೊಂದಿದ್ದರು. ಪರಿಸರ ಬಗ್ಗೆ ಕಾಳಜಿ ಇದ್ದು ಹೋರಾಟಕ್ಕೆ ಮುಂದಾಗಿದ್ದರು. ಅವರು ಪ್ರಗತಿಪರ ಚಿಂತಕರಾಗಿದ್ದು ಅನೇಕ ಕಾರ್ಯಕರ್ತರನ್ನು ತಯಾರು ಮಾಡಿದ್ದರು. ಜಾನಪದ ಸಾಹಿತಿ ಶಾಮುಲಿಂಗ್ ವಾಲ್ದೊಡ್ಡಿ ಮಾತನಾಡಿ, ಮೌಢ್ಯತೆ ಬಗ್ಗೆ ಅರಿವು ಮೂಡಿಸಿದೆ. ವಿಶ್ವನಾಥ್ ಪಾಟೀಲ್ರ ಬದುಕಿನ ಬಗ್ಗೆ ಸತ್ಯಾಂಶ ಹೇಳಿಕೊಟ್ಟಿದ್ದರು. ಪಾಟೀಲ್ರ ಒಡನಾಡಿ ಶಿವರಾಜ್ ಕಾಡದೆ ಹಾಗೂ ಬಾಬುರಾವ್ ವಡ್ಡೇತ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಧೈರ್ಯವಂತ ಹಾಗೂ ಧೀಮಂತ ಪತ್ರಕರ್ತರನ್ನು ನಾವು ಕಳೆದುಕೊಂಡಿದ್ದೇವೆ. ಪತ್ರಕರ್ತರಲ್ಲದೆ ಸಮುದಾಯ ಸಂಘಟಕರಾಗಿ ಕೆಲಸ ಮಾಡಿದ್ದಾರೆ ಎಂದರು. ವೇದಿಕೆ ಮೇಲೆ MS ಮನೋಹರ್, ಸುಮಂತ್ ಕಟ್ಟಿಮನಿ, ನಾಗಶೆಟ್ಟಿ ಧರಂಪುರ್, ಪ್ರವೀಣ್ ಕುಮಾರ್ ಮಿರಾಗಂಜ್ಕರ್ ಇದ್ದರು. ಸಭೆಯಲ್ಲಿ 2 ನಿಮಿಷ ಮೌನಾಚರಣೆ ವಹಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಾವು ಕಾಲೇಜಾಗಿದ್ದೇವೆ. ಆ ಕಾಲೇಜಿನಿಂದಲೇ ಉದ್ಯೋಗದಿಂದ ನಾನು ವೃತ್ತಿಗಾರಿಕೆ ಮಾಡ್ತಿದ್ದೆ. ಸ್ವಲ್ಪ ಏನೋ ಹಿಂಗೆ ಪ್ರೇರಣೆ, ಮರಾಠಿ ಪತ್ರಿಕೆ ಒಂದು ಪೀರಿಯಡ್ ಬರ್ತಾಗತ್ತೆ, ಅದಕ್ಕೂ ಮಾಡ್ತಿದ್ದ. ಆಮೇಲೆ ಆ ಹಿನ್ನೆಲೆ ಒಳಗೆ ಅವರಿಗೆ ನಮಗೆ ಸಂಪರ್ಕ. ಬಟ್ ಅವ್ರ ವಿಚಾರಧಾರೆ ಎಷ್ಟು ಪ್ರಗಾಢವಾದಂಥ ಒಂದು ಪರಿಣಾಮ ಇರುತ್ತೆ. ಚರಿಸ್ಮ್ಯಾಟಿಕ್ ವ್ಯಕ್ತಿತ್ವ ನನ್ನ ಜೀವನ ಮೇಲಂತೂ ತುಂಬ ಪರಿಣಾಮ. ಆವಾಗ ಚಿಕ್ಕ ಹುಡುಗರು ನಾವು, ಎಷ್ಟು ಹಾರ್ಡ್ಲಿ 24 ಇಯರ್ಸ್. ಆ ವಯಸ್ಸಿನಲ್ಲೇ ನನ್ನಂಥ ಬಹಳ ಯುವಕರಿಗೆ ವ್ಯಾಪಕವಾದಂಥ ವಿಚಾರಧಾರೆ ಪರಿಣಾಮ ಬೀರಿತ್ತು. ಈ ಆರಂಭದಲ್ಲಿ ಕ್ರಾಂತಿ ಗೀತೆ ಹಾಡ್ತಕ್ಕಂಥ ಕಡೆಯವರು ಹಾಡ್ತಾ ಇದ್ರು, ಕನಸು ಕಟ್ಟೋಣ, ನಿಜವಾದ ರೀತಿಯಲ್ಲಿ ಒಬ್ಬ ಕನಸುಗಾರ ವಿಶ್ವನಾಥ್ ಪಾಟೀಲ್. ಎಂಥ ಕನಸುಗಾರ ಅಂದರೆ, ಬಡವರಿಗೆ ಯಾಕೆ ನೋಡಿದ್ರು ಅಂತಂದರೆ, ಈ ವ್ಯಕ್ತಿನಲ್ಲಿ ಒಂದು ಕಿಚ್ಚಿದೆ, ಇವ್ರಿಗೆ ಏನಾದರೂ ಒಂದು ಪರಿವರ್ತನೆಯ ಒಂದು ಗಾಳಿ ಬೀಸ್ಬೋದು, ಏನೋ ಇವರಿಗೆ ಸಂಘಟನೆ ಮಾಡಿ ಇವರಿಗೆ ಒಂದು ಯೋಧರಾಗಿ ನಾವು ಮಾಡಬಹುದೇನೋ, ಸಮಾಜ ಪರಿವರ್ತನೆ, ದೇಶ ಪರಿವರ್ತನೆ, ಇಂಥ ಒಂದು ದೊಡ್ಡ ಒಂದು ಕಲ್ಪನೆ ಇಟ್ಕೊಂಡು ಅವರು ಒಂದು ವಿಶಾಲ ಪಡೆಯನ್ನೇ ನಿರ್ಮಾಣ ಮಾಡಿದರು. ಆ ಪಡೆಯಲ್ಲಿ 100 ಹುಡುಗರು ಬಂದು ಬಹಳಷ್ಟು ಜನ ಹೋದರು. ಕೆಲವರು ಮಾತ್ರ ಇಂದಿಗೂ ಆ ವಿಚಾರಧಾರೆಯಿಂದ ಆಳವಾಗಿ ಪ್ರಭಾವಿತರಾಗಿದ್ದ ಜನರ ಪೈಕಿ ನಾನು. ಆ ಕಾಲದಲ್ಲಿ ನಾವು ವಿಚಾರ ಮಾಡಿದ್ದೀವಿ, ಮದುವೆ ಮಾಡ್ಕೊಳ್ಬಾರ್ದು, ದೇಶಕ್ಕಾಗಿ ದುಡಿಬೇಕು, ಇಂಥ ಒಂದು ಗಾಳಿ ಬಿಟ್ಟಿತ್ತು. ಅವಾಗ ಬಿ ನಾರಾಯಣ ಅವರು ಒಂದು ಪಡೆ ಇತ್ತು, ಒಂದು 8 ಜನ. ಆದರೆ ಏನೋ ಒಂದು ಕಾರಣ ಮಾಡ್ಕೊಂಡ್ರು ಡಾವರಿ ತಗೊಂಡೇ ಮಾಡ್ಕೊಳ್ಬೇಕು ಇಂಥ ಕೆಲವೊಂದು ಕಲ್ಪನೆ. ಆದರೆ ಮೇಲವಾಗಿ
ಅವರು ಅಗಾಧವಾದಂಥ ಒಂದು ಸಂಭಾವನೆಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡ್ತಿದ್ರು, ಪ್ರೀತಿಸ್ತಿದ್ರು ಬಹಳ ಜನ. ಬಡವರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಪ್ರೀತಿಸ್ತಕ್ಕಂಥ ವ್ಯಕ್ತಿ. ವಿಚಿತ್ರ ಅಂದರೆ ಎಲ್ಲರಿಗೂ ಒಂದು ಸಮಾನ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ವ್ಯಕ್ತಿ ಇದ್ರು ಕೂಡ ಬಹಳಷ್ಟು 99% ಮಂದಿ ಸರಿ ಅವ್ರು ಜಮಾಯಿಸ್ತಿದ್ದಿಲ್ಲ. ವೈಚಾರಿಕವಾಗಿ ಬಹಳ ಸ್ಟ್ರಾಂಗ್, ಎಲ್ಲೂ ಕಾಂಪ್ರಮೈಸ್ ಮಾಡಲಾರ್ದಂತ ನೇರ ನುಡಿ. ಆ ಕಾಲದ ಪತ್ರಿಕಾ ಹೇಳಿಕೆ ತಗೊಂಡು ಪ್ರಿಂಟ್ ಟೈಪ್ ಮಾಡಿಕೊಂಡು ಪ್ರೆಸ್ಗೆ ಬರಬೇಕಾಗ್ತಿತ್ತು. ಈಗ ನಮಗೆ ವ್ಯಾಟ್ಸಪ್ಪು ಇಮೇಲು ಅದು ಇದ್ದಿಲ್ಲ. ಒಂದು ಹಾಳೆ ಮೇಲೆ ಟೈಪ್ ಮಾಡಿಕೊಂಡು ಪತ್ರಿಕೆ ಆಫೀಸ್ ಒಳಗೆ ಹೋಗಿ ಪತ್ರಿಕಾ ಪ್ರಕಟಣೆ ಕೊಡ್ತಿದ್ರು. ದೊಡ್ಡ ದೊಡ್ಡವ್ರು ಬರಬೇಕಾಗ್ತಿತ್ತು, ಭೀಮಣ್ಣ ಖಂಡ್ರೆ ಅಂತವ್ರು ಬರಬೇಕಾಗ್ತಿತ್ತು, ಸುಭಾಷ್ ಕಸ್ತೂರಿ ಅಂತವ್ರು ಬರಬೇಕಾಗ್ತಿತ್ತು, ಮಾಣಿಕರಾವ್ ಪಾಟೀಲ್ ಅವ್ರು ಬರಬೇಕಾಗ್ತಿತ್ತು. ಆ ಕಾಲದ ಹೆಸರುಗಳು ಹೇಳೋದನ್ನು ಭಾಳಷ್ಟು ಗೊತ್ತಿರಲಿಲ್ಲ. ಒಂದು ಸ್ಟೇಟ್ಮೆಂಟ್ ತಗೊಂಡು ಬಂದು ಕೊಡ್ಲಿಕ್ಕೆ ಅಂತಂದರೆ ಆ ಮನುಷ್ಯನ ಮುಗಿ ತಿಳ್ಕೊಳ್ಳೋ ತಾಸು ದೀಡ್ ತಾಸು ಅವರು ಯಾವ್ದಾದ್ರು ಕೂಡಿಸಿ ಯಾಕೆ ಮಾಡ್ಲತ್ತೀನಿ, ಏನದ ನಿಮ್ಮ ಉದ್ದೇಶ ಏನದ, ಗುರಿ ಏನದ, ನೀವು ಯಾಕಡೆ ಹೋಗ್ಲತ್ತೀನಿ, ನಿಮ್ಮ ಸಾಮರ್ಥ್ಯ ಯಾಕೆ ಹಾಳು ಮಾಡ್ಕೊಳ್ತೀರಿ, ಏನಾದ್ರು ಕ್ಲಾರಿಟಿ ಅದಾನ. ಆಬಾಬಾಬಾ ಅದಕ್ಕಂಗೆ ಬಹಳಷ್ಟು ಮಂದಿ ಯಾರು ಹುಡುಗರಿ ಕೊಟ್ಟು ಬರ್ತಾರೆ. ಭಯಂಕರ ಒಂಥರ ವ್ಯಕ್ತಿತ್ವ. ಬರೆಯೋದ್ರಲ್ಲಿ ಕೂಡ ಒಂದು ಏನಂದ್ರೆ ಖಡ್ಗದಂಗೆ ಲೇಖನಿ ಅಂದರೆ ಖಡ್ಗಕ್ಕಿಂತ ಚೂಪಾಗಿರ್ತದೆ ಅನ್ನುವಂಥ ಒಂದು ಮಾತಿಗೆ ಅವ್ರ ಲೇಖನೇ ಒಂದು ಪ್ರೂಫ್. ನನ್ನಲ್ಲೇನೇನೋ ಅವ್ರು ಕಳಿಸ್ಕೊಂಡಿದ್ದು. ನಮ್ಮ ಶಂಭುಳಿ ಮಾಲ್ದೊಡ್ಡಿ ಆ ಕಾಲದಲ್ಲಿ ನಾವೆಲ್ಲ ಗೆಳೆಯ ಚಂದ್ರಪ್ಪ ಅಂತ ಬರ್ಬಿಟ್ಟಿದ್ದು ನಾವು ಸಮುದಾಯದಲ್ಲಿ. ಸೊ ಇಂಥ ಭಾಳ ಮಂದಿ ನಮ್ಮ MS ಮನೋಹರ್ ಆ ಒಂದು ಚಳವಳಿಯಿಂದೇ ನಾವು ಗುರುತಿಸ್ಕೊಂಡಿದ್ದು. ಸೊ ಇಂಥ ಒಂದು ನಾವು ಕೂಡ ಕಾಂಪ್ರಮೈಸ್ ಆಗಿಲ್ಲ, ಜಾಬ್ ಮಾಡೋದಿಲ್ಲ, ಮ್ಯಾರೇಜ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ಒಂದು ಅಷ್ಟು ಕಮಿಟ್ಮೆಂಟ್ ಬರ್ತಾ ಇತ್ತು. ಜಾಬ್ ಮಾಡಬೇಕಾಯಿತು, ಆದ್ರೂ ಒಂದು 2-3 ವರ್ಷಕ್ಕಿಂತ ಹೆಚ್ಚಿಗೆ ನಾವು ಮಾಡಲಿಕ್ಕಾಗಿಲ್ಲ. ಆ ವಿಚಾರಧಾರೆ ನಾವು ಮ್ಯಾರೇಜ್ ಮಾಡ್ಕೊಂಡು ಅಟ್ಕಾಸ ಅಂತಂದ್ರೂ ನಾನು ಸಮಾಜವಾಗಿ ಮಾಡ್ತೀನೋ ಇಲ್ಲೋ, ನಾನು ಪರಿವಾರ ಸಭಾಗಿ ದುಡಿಬೇಕಾಗ್ತದ, ಅಷ್ಟು ಮಟ್ಟಿಗೆ ಒಂಥರ ಬೆಳೆದಿತ್ತು. ಸೊ ಆ ಕನಸುಗಾರದ ಒಂದು ಚರಿಷ್ಮಾ ಅಂತಂದರೆ ಒಂದು ನಮ್ಮ ಭಾಗದ ಒಂದು ಅಪ್ಪರ್ ಕಾಸ್ಟ್ ಲಿಂಗಾಯತ ಸಮಾಜ. ಆ ಕಾಲಕ್ಕೆ ನಾವು ಸಾಕಷ್ಟು ನಾಟಕಗಳು ಮಾಡಿದೆವು, ಸಾಕಷ್ಟು ವಿಚಾರಗಳು ಬಿತ್ತಿದೆವು. ಆದರೆ ಇವತ್ತು ಅವರ ಅಟ್ಟಹಾಸ ಜಾಸ್ತಿ ಆಗಿದೆ, ನಾವು ಮುಚ್ಕೊಂಡು ಕೂತಿದ್ದೆವು. ಇದು ನಮಗೆ ನೋವಾಗ್ತಾ ಇದೆ. ಇವ್ರು ಏನಿದ್ದಿಲ್ಲ ಆ ಕಾಲಕ್ಕೆ. ನಾವ್ಯಾವ ಸಮುದಾಯ ನಾಟಕ ಮಾಡೋಗೆ ಇವು ಯಾರು ಈ RSS ಅವರಾಗಲಿ ಅಥವಾ ಈ BJPದವರಾಗಲಿ ಅಥವಾ ಮನುಕುಲದ ವಿರೋಧಿಗಳಿದ್ದಿಲ್ಲ, ಮನುವಾದಿಗಳಿದ್ದಿಲ್ಲ, ಅವ್ರ ಅಟ್ಟಹಾಸ ಅಷ್ಟು ಇದ್ದಿಲ್ಲ. ಆದರೆ ಇವತ್ತು ಅವ್ರ ಅಟ್ಟಹಾಸ ಜಾಸ್ತಿ ಆಗಿದೆ. ಅದು ಮತ್ತೆ ಒಂದಿನ ಅಂತ್ಯ ಆಗ್ತದೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಆದರೆ ಮನುಕುಲದ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಯಾವುದೂ ಇರಲ್ಲ, ಹಿಟ್ಲರ್ ಸರ್ಕಾರನೇ ಉಳಿದಿಲ್ಲ. ಇಂಥ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ನಾವು ಜನಪರವಾಗಿರ್ತಕ್ಕಂಥ, ಜೀವಪರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥವರಾಗಿದ್ದೇವೆ. ನಾವು ದಮನ್ ಪಾಟೀಲ್ ಶಿಷ್ಯರಾಗಿದ್ದೇವೆ. ಕೊನೆವರೆಗೆ ಅವರ ವಿಚಾರಗಳನ್ನು ಇಟ್ಕೊಂಡು ನಾವು ಇರುವಂಥ ಪತ್ರಕರ್ತರು ಅವ್ರಿಗೆ ಯಾವ ರೀತಿ ಗುರುತಿಸ್ತಾರೆ, ಅವ್ರ ಬಗ್ಗೆ ಇರುವಂಥ ಅಭಿಪ್ರಾಯ ಅಬ್ಸರ್ವ್ ಮಾಡಿ ಬಂದೇನೆ. ಇದು ಮಾತಾಡೋ ಸಂದರ್ಭ. ವಿಶ್ವನಾಥ್ ಪಾಟೀಲ್ ಅಗಲುವಿಕೆ ನಮ್ಮ ಜಿಲ್ಲೆಯ ಎಡಪಂಥಿ ದಲಿತ ಚಳವಳಿ, ಜನಪರವಾದಂಥ ಚಳವಳಿಗಳ ಹಿಂದಿರುವಂಥ ಸರ್ಚ್ ಲೈಟ್, ಸ್ಪಾಟ್ ಲೈಟ್ ಅದು ಹೋಗಿತ್ತು. ಇಲ್ಲೇನದ ನಾವು ಮಾತಾಡ್ತೀವಿ ಸತ್ಯಮೇ ಸೇರ, ಬಟ್ ನಮ್ಮ ಲೆಫ್ಟಿಸ್ಟಲ್ಲಿ ಆ ಥರ ಇರಬಾರ್ದು. ನಾವು ಅದು ಕೂಲಂಕಷವಾಗಿ ವಿಮರ್ಶಿಸಬೇಕಾಗ್ತದೆ. ಅದರಲ್ಲಿ ನಮಗೆ ಮುಂದಿನ ಮಾರ್ಗದರ್ಶನ ಲಭಿಸ್ತದೆ. ಇಲ್ಲೇನಲ್ಲ, ನಾನು ಸುಮಾರು 1973ರಿಂದ ಈ ಜಿಲ್ಲೆಗೆ ಆಗಮಿಸಿದಾಗ ಇಲ್ಲಿಯ ಪ್ರತಿಯೊಂದು ಎಡವ ಚಳವಳಿಗಳನ್ನು ಸಾಮೀಪ್ಯದಿಂದ ಕಂಡಿದ್ದೀನಿ. ನನ್ನ ಸಾಮರ್ಥ್ಯದ ಪತ್ರಿಕಾರಂಗವನ್ನು ಸಹ ಕಂಡಿದ್ದೀನಿ. ಇವತ್ತು ಅವಾಗ ಮಾತಾಡಬೇಕಾದ್ರೆ ವಿಚಾರ ಮಾಡಬೇಕು, ಮಾತಿಗೆ ವಿಚಾರ. ಆದರೆ ಇವತ್ತು ಮಾತಾಡೋಕೆ ನಮಗೆ ಅಂಜಬೇಕಾಗ್ತದೆ. ಅಂಜನ ಖರೆ ಮಾತಾಡ್ಬಾರ್ದು. ಅವ ಖರೆ ಮಾತಾಡ ಬಂದ ಅಂಜಿಬೇಕು ಖರೆ ಮಾತಾಡ್ತಂದ್ರೆ ಅವು ಯೋಧ ಆಗ್ತಾನೆ, ಅವು ಹೋರಾಟ
ವೈರವಾದಿ ಕಾಮ್ರೇಡ್ ಅವ್ರು ಮಾತಾಡಿದ್ರು, ಭೀಮಣ್ಣ ಖಂಡ್ರೆಯವರಿಗೆ ಲೋಕನಾಯಕ ಅಂತ ಅವ್ರ ಪ್ರೆಸೆಂಟೇಷನ್ ಪಾಟೀಲ್ ಕೊಟ್ಟಿಲ್ಲ. ನನಗೆ ಗೊತ್ತದ, ಅವ್ರು ಕೊಟ್ಟಿಲ್ಲ. ಭೀಮಣ್ಣ ಖಂಡ್ರೆಯವರಿರಲಿ, ಇನ್ನೊಬ್ಬ ಇವನ್ ಜನಸಂಘದವ್ರು ಇದ್ದಾರೆ, ಜನಪರ ಕೆಲಸ ಮಾಡಿದಾಗ ಅಲ್ಲಿ ಇರ್ತಿದ್ದ, ಅವ್ರಿಗೆ ಬೆಂಬಲಿಸ್ತಾರೆ. ಕಟ್ಟು ಟೀಕೆನು ಬಹಳಷ್ಟು ಜನ ಅವ್ರ ಮನೆಯಿಂದ ನಾವು ಕರ್ಕೊಂಡಿದ್ವಿ. ನಿಜಾರ್ ಸಿಂಧೆ ಎಮರ್ಜೆನ್ಸಿ ಆಫ್ಟರ್ ಅವ್ರ ಮನೆಗೆ ಊಟ ಮಾಡಿಸಿ ಬಾರ್ ಅಸೋಸಿಯೇಟ್ಸ್ ಹೋಗಿದ್ದ, ಕುಮಾರ್ ಸಪ್ತರ್ಸಿ ಹೋಗಿದ್ದ. ಈ ಜೈಲಿನಾಗ ನಮ್ಮ ಬರಾಗ ಬರವರ ಅವರನ್ನ, ಗದ್ದರ್ ಅವರನ್ನ, ಹಿಂಗೆ ಅನೇಕ ಜನರನ್ನ ನಾವು ಅಲ್ಲಿಂದ ಮತ್ತೆ ಕರ್ಕೊಂಡು ಇಲ್ಲೇನದ. ಮೊದಲು ಒಂದು ಪತ್ರಿಕೆ ತೆಗೆದಾಗ ಮಾತಾಡ್ತಿದ್ದೆ. ಪತ್ರಿಕೆ ತೆಗೆದಾಗ ಒಂದು ವೈಚಾರಿಕ ಬರ ಇತ್ತು, ಅದೆಲ್ಲ ಬಿಟ್ಟು ಬಂದು ಹೇಳಿದ್ರು. ಅವ್ರನ್ನಂದ್ರು ನಾ ಏನು ಬರ್ಲಿರ್ತದೆ, ಯಾರು ಕೆಲ ಬರ್ಲಿರ್ತದೆ, ಅವರೇ ಬಜಾರ್ ಮಾಡತ್ತವ, ಯಾರು ಸೆಲಿಂಗ್ ಬರ್ಲಿರ್ತಾವ, ಅವ್ರು ಮುಟ್ಟಲ್ ಹೋಗಿದ್ದವು ಶಿವರಾಜ್ ಸಮುದಾಯ ಮಾಡ್ತಾರೆ. ವರ್ಷಗಳಿಂದ ಪತ್ರಿಕಾರೋಗ್ಯಕ್ಕೆ ಬಂದಿದ್ದೇನೆ. ಎಲ್ಲ ಪತ್ರಕರ್ತರನ್ನು ಚೆನ್ನಾಗಿ ಕರ್ತಿಕೊಂಡು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉರ್ದು ಪತ್ರಿಕೆ ಅನ್ನೋದು ಬಹಳ ದೊಡ್ಡದು. ಹೈದರಾಬಾದ್ ಕರ್ನಾಟಕ ಅಂತೇಳಿ ಹಮೀದ್ ಅಲಿ ಅವರ ಸಾರಥ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಪತ್ರಿಕೆ ನಡೆಸಿದ್ರು. ಹಾಗೆ ಅನೇಕ ಹಿರಿಯರು, ಅದರಲ್ಲಿ ನಮ್ಮೊಬ್ಬ ದಮನ್ ಪತ್ರಿಕೆ, ಹಿಂದಿ ಪತ್ರಿಕೆಯನ್ನು ನಡೆಸಿದಂಥ ಒಬ್ಬ ಒಳ್ಳೆಯ ಪತ್ರಕರ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ನಾವು ನಮ್ಮ ಜಿಲ್ಲೆಯಲ್ಲ ಅಲ್ಲದೆ ನಾವು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕಿನ ಒಬ್ಬ ಧೀಮಂತ, ಧೈರ್ಯವಂತ ಹಾಗೂ ಒಬ್ಬ ಬುದ್ಧಿವಂತ ಪತ್ರಕರ್ತನನ್ನು ನಾವು ಕಳೆದುಕೊಂಡಿದ್ದೇವೆ. ಹಾಗೂ ನಮ್ಮ ಸಂಘಕ್ಕೆ ಒಂದು ದೊಡ್ಡ ಆಘಾತವನ್ನು ಆಗಿದೆ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ದುಃಖ ಆಗ್ತದೆ. ಯಾಕೆಂದರೆ ಇಂಥ ಪತ್ರಕರ್ತರು ಅವರ ಮಾರ್ಗದರ್ಶನದಲ್ಲಿ ನಾವೀಗ ಏನು ನಡೀತಾ ಇದ್ದೇವೆ, ನಡೆಯಬೇಕು. ಆದರೆ ನಮ್ಮ ಈ ಕಾಲದಾಗ ಈಗ ಹೊಸ ಎಲ್ಲ ಯುವಕರು ಬಂದಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಡೆದಿದ್ರೆ ಈಗ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ವೇದಿಕೆ ಮೇಲೆ. ಈಗೆಲ್ಲ ಏನು ಹುಡುಗರು ಇವರು ಕಲಾವಿದರಾಗಿ ಇವರು ಮಾತಾಡಿದ್ದಾರೆ. ಇವರು ಹುಟ್ಟಿದಿಂದಲೇ ನಾನು ಕಾಮ್ರೇಡ್ ಬಾಬುರಾವ್ ಅವರು ಒಂದು ಸಂಘಟಕರು ಅಂತಲೇ ಹೇಳಬೇಕಾಗುತ್ತೆ. MS ಮನೋಹರ್ ಒಬ್ಬ ಶಿಕ್ಷಕರಾಗಿ ಇವರು ಒಂದಿಲ್ಲ ಒಂದು ಕಾರ್ಯಕ್ರಮಗಳು ತೊಡಗಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಶಿಕ್ಷಕರು ಅಂದ್ರೆ ಏನ್ ಮಾಡ್ತಾರೆ, ಮನಾಚರಣೆ ಮಾಡಿ ಸ್ಟಾಪ್. ಜಿಲ್ಲೆಯಲ್ಲಿ 634 ರೆವಿನ್ಯೂ ಹಳ್ಳಿಗಳ ಪೈಕಿ 590 ಹಳ್ಳಿಗಳಲ್ಲಿ ಸ್ಮಶಾನ ಭೂಮಿ ಇದೆ. 29 ಹಳ್ಳಿಗಳಲ್ಲಿ ಸ್ಮಶಾನ ಭೂಮಿ ಬೇಕು ಎಂದು ಅವರ ತಾಲೂಕಿನ ಬೇಡಿಕೆ ಬಂದಿದೆ. ಪ್ರತಿಯೊಂದು ಹಳ್ಳಿಗೂ ಸ್ಮಶಾನ ಭೂಮಿ ಒದಗಿಸುವುದು ಕಂದಾಯ ಇಲಾಖೆಯ ಮಹತ್ವದ ಕೆಲಸವಾಗಿದೆ ಎಂದು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ತಿಳಿಸಿದರು. ಮಾರ್ಚ್ 6ರಂದು ತಮ್ಮ ಕಚೇರಿಯ ವಿಡಿಯೋ ಸಭಾಂಗಣದಲ್ಲಿ ವಿವಿಧ ತಾಲೂಕುಗಳ ತಹಸೀಲ್ದಾರರು, ಕಂದಾಯ ಇಲಾಖೆ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದರು. ಯಾವ ಕಡೆ ಸ್ಮಶಾನ ಭೂಮಿ ಬೇಕಿದೆ ಎಂಬುದರ ಬಗ್ಗೆ ಕೂಡಲೇ ಪ್ರಸ್ತಾವನೆ ಸಿದ್ಧಪಡಿಸಿ ಸಲ್ಲಿಸುವುದನ್ನು ಆದ್ಯತೆಯ ಮೇರೆಗೆ ಮಾಡಬೇಕು. ಈಗಿರುವ ಸ್ಮಶಾನ ಭೂಮಿಯಲ್ಲಿ ಕುಡಿಯುವ ನೀರು, ನೆರಳು, ಮೆಟ್ಟಿಲು ಸೇರಿದಂತೆ ಎಲ್ಲಾ ರೀತಿಯ ಮೂಲಸೌಕರ್ಯ ಕಲ್ಪಿಸಲು ಒತ್ತು ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳು ತಹಸೀಲ್ದಾರರಿಗೆ ಸೂಚಿಸಿದರು. ಕುಡಿಯುವ ನೀರು ಸರಬರಾಜು, ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, UDIT ಕಾರ್ಡುಗಳ ವಿತರಣೆ, ಸ್ಮಶಾನ ಭೂಮಿ ಗುರುತಿಸುವಿಕೆ ಸೇರಿದಂತೆ 16 ಯೋಜನೆಗಳ ಅನುಷ್ಠಾನದ ವಾಸ್ತವ ಸ್ಥಿತಿಗತಿಯ ಬಗ್ಗೆ ಚರ್ಚಿಸಿದರು. ಜಿಲ್ಲೆಯ ಬಹಳಷ್ಟು ಅಂಗನವಾಡಿಗಳಲ್ಲಿ ಕಾಲಕಾಲಕ್ಕೆ ನೇಮಕಾತಿ ನಡೆಯುವುದು ಬಾಕಿ ಇದ್ದು, ಹೀಗಾದರೆ ಅಲ್ಲಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲು ಸಾಧ್ಯವೇ ಎಂದು ತಹಸೀಲ್ದಾರರಿಗೆ ಪ್ರಶ್ನಿಸಿದ ಜಿಲ್ಲಾಧಿಕಾರಿಗಳು, ಪ್ರಾಥಮಿಕ ಪೂರ್ವ ಶಿಕ್ಷಣದ ಭದ್ರ ಬುನಾದಿಯಾದ ಅಂಗನವಾಡಿಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಅಂಗನವಾಡಿಗಳಿಗೆ ಆಗಾಗ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಮೊಟ್ಟೆ, ಮೊಳಕೆ ಕಾಳುಗಳ ವಿತರಣೆ ಪರಿಶೀಲಿಸಬೇಕು ಎಂದು ಸೂಚಿಸಿದರು. ಹಲವಾರು ಕಡೆಗಳಲ್ಲಿ
ಬಾಕಿ ಇರುವ ಆಧಾರ್ ಜೋಡಣೆ ಕಾರ್ಯವು ಜಿಲ್ಲಾದ್ಯಂತ ಅಚ್ಚುಕಟ್ಟಾಗಿ ನಡೆಯಬೇಕು. ಜಿಲ್ಲೆಯ ಆಯಾ ಕಡೆಗಳಲ್ಲಿ ನಾಡ ಕಚೇರಿಗಳ ನಿರ್ಮಾಣ ಕಾರ್ಯವು ಕೂಡ ಕಾಲಮಿತಿಯೊಳಗೆ ನಡೆಯಬೇಕು. ಅಂತರ್ಜಲ ಮೂಲವಾದ ಕೆರೆ ಬಾವಿಗಳ ಸಂರಕ್ಷಣೆ ಜಿಲ್ಲಾಡಳಿತ ಒತ್ತು ನೀಡಿದೆ. ಪ್ರತಿ ಬುಧವಾರ ಕೆರೆ ಸಂರಕ್ಷಣೆ ಸಭೆ ನಡೆಸಿ ಅಲ್ಲಿ ಹೇಳಿದಂತೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವ ಕೆರೆಗಳ ಸಂರಕ್ಷಣೆ ಮತ್ತು ಒತ್ತುವರಿ ತಡೆ ಕಾರ್ಯಕ್ಕೂ ತಾವುಗಳು ಗಮನ ಹರಿಸಬೇಕು ಎಂದು ತಹಸೀಲ್ದಾರರಿಗೆ ಸೂಚಿಸಿದರು. ಸಭೆಯಲ್ಲಿ ಬೀದರ್, ಔರಾದ್, ಬಸವಕಲ್ಯಾಣ, ಹುಮ್ನಾಬಾದ್, ಭಾಲ್ಕಿ, ಕಮಲ್ನಗರ್ ಮತ್ತು ಚಿಟಗುಪ್ಪ ತಹಸೀಲ್ದಾರರಾದ ಗಂಗಾದೇವಿ, ಸಿಎಚ್, ಚಂದ್ರಶೇಖರ್, ಸಿ, ಸಾವಿತ್ರಿ ಸಲ್ಗರ್, ನ್ಯಾಗಯ್ಯ ಹಿರೇಮಠ್, ಅಣ್ಣರಾವ್ ಪಾಟೀಲ್, ರಮೇಶ್ ಕುಮಾರ್ ಪೆದ್ದೆ, ಜಿಯುದ್ದೀನ್, ವಿವಿಧ ತಾಲೂಕುಗಳ ಕಂದಾಯ ನಿರೀಕ್ಷಕರು, ಕಂದಾಯ ಇಲಾಖೆಯ ಇನ್ನಿತರ ಸಿಬ್ಬಂದಿ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 8 ಬೆಳಗ್ಗೆ 10ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಲಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ದಿನ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸಖಿ ಒನ್ ಸ್ಟಾಪ್ ಸೆಂಟರ್ ಸೇರಿದಂತೆ ಇನ್ನಿತರ ಇಲಾಖೆಗಳ ಆಶ್ರಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ರಾಮಚಂದ್ರ ನಾರು ಉದ್ಘಾಟಿಸುವರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರ್ ನಶೀಂ, ಲೇಖಕಿ, ವಿಮರ್ಶಕಿ ರಜಿಯಾ ಬಳಬಟ್ಟಿ ಸೇರಿದಂತೆ ವಿವಿಧ ಇಲಾಖೆಗಳ ಮಹಿಳಾ ಅಧಿಕಾರಿಗಳು ಸಮಾರಂಭದಲ್ಲಿ ಉಪಸ್ಥಿತರಿರುವರು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ತಿಪ್ಪಣ್ಣ ಸಿರ್ಸಿ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರಾದ ಅನಂತ ಹೆಗಡೆ ಆಶೀಶರ್ ಅವರ ಮಾರ್ಚ್ 8ರಂದು ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ದಾರೆ. ಮಾರ್ಚ್ 7ರ ರಾತ್ರಿ ಬೆಂಗಳೂರಿನಿಂದ ಹೊರಡಲಿರುವ ಅವರು ಮಾರ್ಚ್ 8ರ ಬೆಳಿಗ್ಗೆ ಬೀದರ್ ರೈಲು ನಿಲ್ದಾಣಕ್ಕೆ ಆಗಮಿಸುವರು. ಬಳಿಕ 10 ಗಂಟೆಗೆ ಡಿಸಿಎಫ್ ಕಚೇರಿಯಲ್ಲಿ ಸಾಮಾಜಿಕ ಅರಣ್ಯ ಮತ್ತು ಎಸಿಎಫ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವರು. ಬಳಿಕ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪರಿಸರ, ಅರಣ್ಯ ಸಂರಕ್ಷಣೆ, ಕೆರೆ ಅಭಿವೃದ್ಧಿ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆ ಕುರಿತು ಜಿಲ್ಲಾಧಿಕಾರಿಗಳು, ಅರಣ್ಯ, ಜಿಲ್ಲಾ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು, ಕೃಷಿ, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವರು. ಮಧ್ಯಾಹ್ನ 3 ಗಂಟೆಗೆ ಪಶುಸಂಗೋಪನೆ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಉಪಕುಲಪತಿಗಳು ಮತ್ತು ಪ್ರಾಧ್ಯಾಪಕರೊಡನೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಕಲಬುರಗಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ವಾರ್ತೆಗಳ ಮುಖ್ಯಾಂಶಗಳು. ವಿಮಾ ಸಂಸ್ಥೆ ಖಾಸಗೀಕರಣಗೊಳಿಸಲು ಹೊರಟ ಸರ್ಕಾರಕ್ಕೆ ಕ್ರಮಕ್ಕೆ ವಿರೋಧಿಸಿ ಮಾರ್ಚ್ 18ರಂದು ರಾಷ್ಟ್ರವ್ಯಾಪಿ ಮುಷ್ಕರ ಎಂರವಿ. ಆತ್ಮನಿರ್ಭರ ಭಾರತ ಯೋಜನೆಗೆ ಎಲ್ಐಸಿ ಕಂಪನಿ ಮಾದರಿ, ಜನರ ಹಿತ ಕಡೆಗಣಿಸಿ ವಿಮಾ ಕಂಪನಿ ಖಾಸಗೀಕರಣ ಮಾಡಲು ಹೊರಟ ಕೇಂದ್ರ ಸರ್ಕಾರ. ಶ್ರೀಧರ್ ದಮನ್ ಪಾಟೀಲ್ ಬಡವ, ಶೋಷಿತ, ಹಿಂದುಳಿದ ವರ್ಗಗಳ ಅಪಾರ ಕಾಳಜಿಯುಳ್ಳವರಾಗಿದ್ದರು. ಗಂಧರ್ವ ಸೇನಾ ಪ್ರತಿ ಹಳ್ಳಿಗೂ ಸ್ಮಶಾನ ಭೂಮಿ ಒದಗಿಸುವುದು, ಮೂಲ ಸೌಕರ್ಯ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ. ರಾಮಚಂದ್ರನಾಥ್ ಹಾಗೂ ಮಾರ್ಚ್ 8ಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.